ಬರ್ತಾ ಇದೆ. ಭಾರತ ಯಾವಾಗಲೂ ಕೂಡ ಈ ನಾನ್ ಅಲೈನ್ಮೆಂಟ್ ಅಥವಾ ಬ್ಯಾಲೆನ್ಸ್ ಆ್ಯಕ್ಟ್ ಮಾಡೋದಕ್ಕೆ ಮೊದಲಿಂದಲೂ ಕೂಡ ಹೆಸರಾಗಿರುವಂಥದ್ದು. ನಾವು ವಿಶ್ವಗುರು ಅಂತ ನಮ್ಮನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಮುಂದಾಗ್ತಾ ಇರ್ತೀವಿ. ಆದರೆ ಪಾಕಿಸ್ತಾನ ಮಾಡ್ತಾ ಇದೆ, ಭಾರತದ ಡಿಪ್ಲೊಮೆಸಿ ಫೇಲ್ಯೂರ್ ಆಗಿದೆ ಅನ್ನುವಂಥ ಮಾತುಗಳು ತುಂಬ ಜೋರಾಗಿ ಕೇಳ್ಬೋದು. ಇದನ್ನು ಹೇಗೆ ನೋಡ್ತೀರಿ ನೀವು? ನೀವು ಭಾರತದ ಡಿಪ್ಲೊಮೆಸಿ ಅಥವಾ ಯಾವುದೇ ಇದ್ರ ಬಗ್ಗೆ ಡಿಪ್ಲೊಮೆಸಿ ಮಾತಾಡಿದ್ರೆ ಆ ಡಿಪ್ಲೊಮೆಸಿಯ ಉಪಯೋಗ ಏನು? ಡಿಪ್ಲೊಮೆಸಿ ಏನು ಅಚೀವ್ ಮಾಡಬೇಕು ನಿಮಗೆ? ಆ ಡಿಪ್ಲೊಮೆಸಿಯಿಂದ ನಾವು ಏನು ಅಚೀವ್ ಮಾಡಬೇಕು ಅಂದರೆ ನಮ್ಮ ದೇಶದ ಹಿತಾಸಕ್ತಿ ಏನಿದೆ ಅದನ್ನು ನಾವು ಕಾಯ್ಕೊಳ್ಬೇಕು ಅಲ್ವಾ? ವಾಟ್ ಇಸ್ ದ ಅಬ್ಜೆಕ್ಟಿವ್ ಆಫ್ ಡಿಪ್ಲೊಮೆಸಿ? ನಮ್ಮ ದೇಶಕ್ಕೆ ಏನು ಬೇಕು ಅದನ್ನು ನಾವು ಸಂಭಾವ ಅಡ್ಜಸ್ಟ್ ಮಾಡಿಕೊಂಡು ಸೇಫಾಗಿದ್ದರೆ ನಮ್ಮ ಡಿಪ್ಲೊಮೆಸಿನಲ್ಲಿ ನಾವು ಸಕ್ಸಸ್ಫುಲ್ ಅಂತ ಅಲ್ವಾ? ಇವಾಗ ಏನಾಗಿದೆ, ಇವಾಗ ಇರಾನ್ಗೂ ಯು ಎಸ್ಗೂ ಯುದ್ಧ ನಡೀತಾ ಇದೆ. ನಾವು ಯು ಎಸ್ ಜೊತೆನೂ ಫ್ರೆಂಡ್ಲಿ ಆಗಿದ್ದೀವಿ. ಇವಾಗ ಇರಾನ್ ಕೂಡ ನಮಗೆ ಬೇಕಾಗಿರೋ ಶಿಪ್ಪನ್ನು ಟಾಲ್ ಕೊಡದೆ ನಮಗೆ ಬಿಟ್ಕೊಡ್ತಾ ಇದ್ದಾರೆ ಅಲ್ವಾ? ಅದೇ ಥರ ಅರಬ್ ಕಂಟ್ರೀಸ್ಗಳಿಗೆ ಈಗ ಏನಾಗಿದೆ, ಫಾರ್ ಎಕ್ಸಾಂಪಲ್ ಯು ಎಗೆ ಅವ್ರಿಗೆ ಫ್ರೂಟ್ಸ್ ಬೇಕಾಗಿರಲಿ, ವೆಜಿಟೇಬಲ್ಸ್ ಬೇಕಾಗಿರಲಿ, ಮೀಟ್ ಬೇಕಾಗಿರಲಿ, ಇದೆಲ್ಲನೂ ಇಂಡಿಯಾ ಕಳಿಸ್ತಾ ಇದೆ. ದೇ ಆರ್ ವೆರಿ ಹ್ಯಾಪಿ ವಿತ್ ದಟ್. ಈ ಎಲ್ಲ ದೇಶಗಳು, ಯಾವ ದೇಶನೂ ನಮಗೆ ಇವಾಗ ಆ ಭಾರತ ನಮಗೆ ಹೆಲ್ಪ್ ಮಾಡಲಿಲ್ಲ ಅಥವಾ ಭಾರತ ನಮಗೆ ಅಗೇನ್ಸ್ಟ್ ಆಗಿದೆ ಅಂತ ಹೇಳೋ ಥರ ಯಾವುದೇ ದೇಶಗಳು ಇಲ್ಲ. ನಿಮ್ಗೆ ಏನು ಅನ್ಸೋದು, ವಿಸಿಬಿಲಿಟಿನಲ್ಲಿ ನಾವು ವಿಶ್ವಗುರು, ನಾವು ವಿಶ್ವಮಿತ್ರ ಅಂತ ಹೇಳಿಕೊಂಡು ಯಾಕೆ ನಾವು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ತಾ ಇಲ್ಲ ಅಂತ. ಅವರು ಅಲ್ಲಿ ಪಾಕಿಸ್ತಾನ ಈಗ ಅಲ್ಲಿ ಒಂದು ರೀತಿ ಸಿಂಬಾಲಿಕ್ಕಾಗಿ ಅವರು ಮೀಡಿಯೇಷನ್ ಮಾಡ್ತಾ ಇದ್ದಾರೆ. ಹಾಗನ್ಬಿಟ್ಟು ಬೇರೆ ಯಾರೂ ಮಾತಾಡ್ತಾ ಇಲ್ಲ ಅಂತಿಲ್ಲ. ಹಾಗಾದರೆ ಫಾರ್ ಎಕ್ಸಾಂಪಲ್ ಕೆಲಸ ಮಾಡ್ತಾ ಇದೆಯಾ? ಫಾರ್ ಎಕ್ಸಾಂಪಲ್ ಇಂಡಿಯಾ ಒಂದೇ ಅಲ್ಲ. ಇಂಡಿಯಾಗೆ ಫಾರ್ ಎಕ್ಸಾಂಪಲ್ ಮೊನ್ನೆ ಟ್ರಂಪ್ ಅವರು ಮಾತಾಡಿದ್ರು. ಅದೇನೋ ಸುಮ್ಮನೆ ಹಲೋ ಹೇಗಿದೆಯಾ ಅನ್ನೋ ಕಾಲಲ್ಲ. PM ಮೋದಿ ಜೊತೆಗೆ PM ಮೋದಿ ಅವ್ರ ಜೊತೆ ಈಗ PM ಮೋದಿಯವರು ಹೇಗೆ ಅವರ ಡಿಗ್ನಿಟಿ ಮೇಂಟೈನ್ ಮಾಡಿಕೊಂಡು ಯಾವ ರೀತಿ ಅವರ ಇದನ್ನು ಕಂಪೋಷರ್ ಇಟ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಮಾತುಕತೆಗಳಲ್ಲಿ ಏನು ನಡೀತಾ ಇದೆ, ಹೇಗೆ ಆಗುತ್ತೆ, ಹೇಗೆ ಮಾಡಿದ್ರೆ ಒಳ್ಳೆಯದು ಅಥವಾ ಕೆಟ್ಟದ್ದು ಅಡ್ವೈಸ್ ತಗೊಳ್ತಾ ಇಲ್ಲ. ಬಟ್ ಏನು ನಡೀತಾ ಇದೆ, ಹೇಗೆ ಎಲ್ಲರೂ ಥಿಂಕ್ ಮಾಡ್ತಾ ಇರೋದು ಅನ್ನೋದನ್ನು ಅವರಿಗೆ ಕರೆಕ್ಟಾಗಿ ಹೇಳುವಂಥವರು ಮೋದಿ ಒಬ್ಬರಿದ್ದಾರೆ. ಇದೇ ಥರ ಈಜಿಪ್ಟ್ ಕೂಡ ಮಾತಾಡ್ತಾ ಇದೆ, ಟರ್ಕಿ ಮಾತಾಡ್ತಾ ಇದೆ, ಓಕೆ, ರಷ್ಯಾ ಕೂಡ ಮಾತಾಡ್ತಾ ಇದೆ ಇರಾನ್ ಜೊತೆ. ನಾವು ಏನಾಗುತ್ತೆ ಹೆಲ್ಪ್ ಮಾಡ್ತೀವಿ